ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಆದರೆ ಅವರು ಮುಖ್ಯಮಂತ್ರಿ ಆಗೋ ಮುಂಚೆ, ಮಂತ್ರಿ ಆಗೋ ಮುಂಚೆ ಕೂಡ ಒಬ್ಬರು ಅವ್ರಿಗೆ ಹೇಳಿದರು, ನೀನು ಮುಂದೆ ಒಂದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀಯ ಅಂತ. ಅದು ಬೇರೆ ಯಾರೂ ಅಲ್ಲ, ರಾಜ್ಗುರು ದ್ವಾರಕನಾಥ್ ಗುರುಜಿಯವರು. ಸರ್, ಅವ್ರು ಬಹುಶಃ ಬಂದಿಖಾನೆ ಮಂತ್ರಿ ಕೂಡ ಆಗಿರಲಿಲ್ಲ. ನೀವು ಅವ್ರಿಗೆ ಅವತ್ತು ಹೇಳಿದ್ರಿ ನೀವು ಒಂದಿನ ಮುಖ್ಯಮಂತ್ರಿ ಆಗ್ತೀಯ ಅಂತ. ಏನು ಹಿಂಗೆ ಹೇಳಿದ್ರಿ ಸರ್? ನನ್ನ ಹತ್ರ ಬಂದಾಗ ಅವನು ಏನೂ ಆಗಿರಲಿಲ್ಲ. ಅವನು ಇಟ್ ವಾಸ್ ಜಸ್ಟ್ ಶಿವಕುಮಾರ್, ದಟ್ಸ್ ಆಲ್. ನನ್ನ ಹತ್ರ ಬಂದಾದಮೇಲೆ ನಾನು ಅವನ ಜಾತಕವನ್ನು ನೋಡಿ ಪರಿಶೀಲನೆ ಮಾಡಿ, ನೀನು ಮಂತ್ರಿ ಆಗ್ತೀಯ, ಏನು ಕೊಟ್ಟರು ಒಪ್ಕೋ, ಪ್ರಯತ್ನ ಮಾಡು, ನಾನು ಒಳ್ಳೆಯ ದಿವಸ ಕೊಡ್ತೀನಿ. ಅವತ್ತು ಹೋಗಿ ಇವಾಗ ಮುಖ್ಯಮಂತ್ರಿಗಳು ಬಂಗಾರತ್ವರಾಗಿದ್ದರು, ಅವ್ರನ್ನ ಕಾಣು, ನಿಂಗೆ ಯಾರು ಸಹಾಯ ಮಾಡ್ತಾರೆ, ಇದು ಒಳ್ಳೆಯ ದಿವಸ ಹೋಗು. ನಾನು ತಾರೀಕು ಟೈಮ್ ಕೊಟ್ಟು ಕಳಿಸಿದೆ. ಅಲ್ಲಿ ಹೋಗಿ ಕೇಳ್ದ. ಅವನು ಕೇಳಿದ ಮೇಲೆ ಏನೋ ಅವನ ಅದೃಷ್ಟ ಆಯಿತು. ಆದರೆ ನಿನ್ನ ಲಾಲ್ಬಾಗ್ ಕಬ್ಬನ್ ಪಾರ್ಕೆ ಹುಲ್ಗಾಯಕ್ಕೆ ಮಂತ್ರಿ ಹಾಕೋರು ಒಪ್ಕೊಂಬಿಡು ಅಷ್ಟೇ. ನಿನ್ನ ಕೆರಿಯರ್ ಬಿಲ್ಡ್ ಆಗುತ್ತೆ. ಒಂದು ದಿವಸ ನೀನು ಖಂಡಿತ ಮುಖ್ಯಮಂತ್ರಿ ಆಗ್ತೀಯ, ನಿನ್ನ ಜಾತಕ ತೋರಿಸ್ತಾ ಇದೆ, ನಿನ್ನ ಜಾತಕದಲ್ಲಿದೆ, ಒಂದು ರಾಜಯೋಗ ಇದಪ್ಪ, ನಿಂಗೆ ಬರುತ್ತೆ, ಖಂಡಿತವಾಗಲೂ ಚೀಫ್ ಮಿನಿಸ್ಟರ್ ಆಗ್ತೀಯ ಅಂತ ಅವತ್ತೇ ಹೇಳ್ಬಿಟ್ಟಿದ್ದೇನೆ ಅವನಿಗೆ. ಬಿಫೋರ್ ಆಲ್ ದೀಸ್ ಹರ್ಡಲ್ಸ್, ಗೋಯಿಂಗ್ ಟು ಪ್ರಿಸನ್ ಆ್ಯಂಡ್ ಆಲ್ ದೋಸ್ ಥಿಂಗ್, ರೇಡ್ ಗಿಡ್ ಅದೆಲ್ಲ ಬಿಟ್ಟು ಆಮೇಲೆ ಅದನ್ನು ಹೇಳಿದ್ದೀನಿ ನಾನು, ಹೀಗಾಗುತ್ತೆ, ಇದಕ್ಕೆಲ್ಲ ಸಿದ್ಧ ಇರಬೇಕು ನೀನು. ಆದರೆ ಯಾವತ್ತೂ ನೀನು ಎಲ್ಲಿಂದ ಯಾವ ಕಾರಣ ಬರುತ್ತೋ ನಂಗೆ ಗೊತ್ತಿಲ್ಲ. ರಾಜನಾಗೋದು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವುದು ಕಾಣುತ್ತೆ, ಏನೋ ಒಂದು ದೊಡ್ಡ ತೊಂದರೆ ಬರುತ್ತೆ ಅಂತ ಕಾಣುತ್ತಪ್ಪ. ಡೈಲಾಗ್ ಏನಾಗ ಅರ್ಥ ಆಗೋದು ನನಗೆ ಬರ್ತದೆ ಅಂತ ಕಾಣುತ್ತೆ. ಅವತ್ತೇ 3 ಹೇಳಿಬಿಟ್ಟಿದ್ದೀನಿ ನಾನು. ಸರ್, ಈಗ 2023ರಲ್ಲಿ ಕಾಂಗ್ರೆಸ್ ಎಲೆಕ್ಷನ್ ಗೆಲ್ಲತ್ತೆ. ಅದಾದ ನಂತರ ಇವ್ರು ಮುಖ್ಯಮಂತ್ರಿ ಆಗ್ತಾರಾ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಂತ ನಡೆಯುತ್ತೆ. ಕಡೆಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ ಕಳೆದ 3 ವರ್ಷದಲ್ಲಿ ಇವರು ನವೆಂಬರಲ್ಲಿ ಮುಖ್ಯಮಂತ್ರಿ ಆಗ್ತಾರಾ, ಡಿಸೆಂಬರಲ್ಲಿ ಆಗ್ತಾರಾ, ಜನವರಿಲಿ ಆಗ್ತಾರಾ, 5 ಸ್ಟೇಟ್ ಎಲೆಕ್ಷನ್ ಆದ್ರ ಮೇಲೆ ಆಗ್ತಾರಾ ಅಂತ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇತ್ತು. ನೀವು ಅವಾಗ ಏನು ಅಡ್ವೈಸ್ ಮಾಡಿದ್ರಿ ಅವ್ರಿಗೆ? ನಾನು ಒಂದೇ ಹೇಳಿದೆ, ಪೇಷನ್ಸ್ ಆ್ಯಂಡ್ ಇನ್ನೋಸೆನ್ಸ್ ಎರಡೂ ಇರಬೇಕು ಮನುಷ್ಯನಿಗೆ. ನಾವೇನು ಕಲ್ಪನೆ ಮಾಡ್ಕೋಬಾರ್ದು, ಬಂದಾಗ ಸ್ವೀಕಾರ ಮಾಡಬೇಕು. ನಿನ್ನ ಟೈಮ್ ಬರೋ ಸುಮ್ಮನೆ ನೀನು ಈಗ ಕೂತ್ಕೊಂಡು ಜಗಳ ಮಾಡ್ತೀನಿ, ಪಾರ್ಟಿ ಬಿಡ್ತೀನಿ ಅವೆಲ್ಲ. ಆದರೆ ಪಾರ್ಟಿ ನಮ್ಗೆ ಯಾವ ಪಾರ್ಟಿ ಚೀಫ್ ಮಿನಿಸ್ಟರ್ ಆಗ್ತಾನೆ ತೋರಿಸ್ತಾ ಇಲ್ಲ. ನಿಂಗೆ ಕಾನ್ಫಿಡೆನ್ಸ್ ಇದೆಯಾ, BJPಗೆ ಹೋಗು, ಮುಖ್ಯಮಂತ್ರಿ ಪಟ್ಟ ಖಂಡಿತ ಬಂದೇ ಬರ್ತದೆ, ಬಾರದೆ ಹೋಗೋದಿಲ್ಲ ನಿನಗೆ. ಅದು ಸಿಗ್ತಕ್ಕಂಥ ನಿನಗೆ ಆಗುತ್ತೆ, ಖಂಡಿತ ಆಗುತ್ತೆ, ಪ್ರಯತ್ನ ಆಗುತ್ತೆ. ನಾನು ನಿನಗಾಗಿ ದೇವ್ರ ಪ್ರಾರ್ಥನೆ ಮಾಡ್ತೀನಿ. ನಾನು ಅವನಿಗೋಸ್ಕರವಾಗಿ ಗಣಗಾಪುರ ಪ್ರತಿ ತಿಂಗಳು ಪಾರಾಯಣ ಮಾಡಿ, ಶಾರದಾ ದೇವಸ್ಥಾನಕ್ಕೆ ಹೋಗಿ ಶೃಂಗೇರಿ ನಮ್ಮ ಗುರುಗಳನ್ನು ನೋಡಿ, ಅಲ್ಲಿಂದ ಮೂಕಾಂಬಿಕಾಗಿ ಬಂದು ಅಲ್ಲೂ ಕೂಡ ಪ್ರಾರ್ಥನೆ ಮಾಡಿ, ಕುಕ್ಕಿರಿ ಪ್ರಾರ್ಥನೆ ಮಾಡಿ, ಅಷ್ಟು ಪ್ರಾರ್ಥನೆ ಇಟ್ಟಿವಿ. ಇವರ ಆ ಡಿಸಿಷನ್ ಆದಾಗ ಡೆಲ್ಲಿಲಿ ನೀವೆಲ್ಲಿದ್ರಿ? ನಿಮ್ಗೆ ಫೋನ್ ಮಾಡಿ ಹೇಳಿದ್ರ ಅವರು? ನಾನವತ್ತು ಇವನು ನನಗೆ ಗೊತ್ತಿಲ್ಲ, ಇವನು ಡೆಲ್ಲಿಗೆ ಹೋಗಿರೋದು ನನಗೆ ಅರಿವಿಲ್ಲ. ನನಗೆ ಆಮೇಲೆ ಹೇಳಿದ್ರು ಡೆಲ್ಲಿಗೆ ಹೋಗಿದ್ದಾರೆ ಅಂತ. ನಾನು ಸುಮ್ಮನೆ ಪಂಚಾಂಗ ನೋಡ್ತಾ ಇದ್ದೆ, ಏನು ಡಿಸಿಷನ್ ಬರುತ್ತೆ ಈಗ. ಅಡ್ಡ ಪೇಪರಲ್ಲಿ ಬರ್ತಾಯಿತ್ತು, ನ್ಯೂಸಲ್ಲಿ ಬರ್ತಾಯಿತ್ತು, ಕರೆದಿದ್ದಾರೆ ಸಿದ್ದರಾಮಯ್ಯವ್ರನ್ನ ಅಂತ. ಫಸ್ಟ್ ಸಿದ್ದರಾಮಯ್ಯವ್ರು ಮಾತ್ರ ಕರೆದಿದ್ದು, ನೀವು ಕರೆದಿರಲಿಲ್ಲ. ಸಿದ್ದರಾಮಯ್ಯ ಕರೆದ್ರೆ ಎಲ್ಲಿಗೆ ಹೋಗುತ್ತಿದ್ದು ಅಂತ ಹೇಳಿ ನಾನೇನು ಮಾಡಿದೆ, ಈಗ ಆಗಲೇಬೇಕು, ಇನ್ನು ಟೈಮ್ ಇಲ್ಲ, ಇನ್ನು 6 ತಿಂಗಳಿಗೆ ಅದು ಮುಗಿದೇ ಹೋಯ್ತು, ಏನು ಉಪಯೋಗವಾಗಲ್ಲ, ಹೋಗೋಣ ಅಂಥೇಳಿ ಸೀದಾ ನಾನು ಶೃಂಗೇರಿಗೆ ಹೋದೆ. ನನ್ನ ದೇವರು, ನನ್ನ ಗುರುಗಳಾದ ಭಾರತೀಯ ಮಹಾಸ್ವಾಮಿಗಳನ್ನ ದರ್ಶನ ಮಾಡಿ ಅವತ್ತು ಮುಂದೆ ನಿಂತ್ಕೊಂಡಿದ್ದೆ. ಆ ತಕ್ಷಣ ಫೋನ್ ಬಂತು, ಅವನೇ ಫೋನ್ ಮಾಡಿದ, ಎಲ್ಲ ಆಯಿತು, ಆಗಿದೆ, ಒಪ್ಕೊಂಡಿದ್ದಾರೆ, ರಾಜೀನಾಮೆ ಕೂಡ ಒಪ್ಕೊಂಡಿದ್ದಾರೆ. ಬೇಡ ರಾಜೀನಾಮೆ ಕೊಟ್ಟರೆ, ಇಲ್ಲ ಗುರುಗಳೇ ಲಾಂಗ್ ವೇ ಅದು, ರಾಜೀನಾಮೆ ಕೊಟ್ಟರೆಲ್ಲ ಬಿಡುತ್ತೆ ಅಂತಂದ. ರಾಜೀನಾಮೆ ಕೊಟ್ಟರೆ ನಿಂಗೆ ಕೊಟ್ಟಂಗೆ ಬರುತ್ತೆ, ಸುಮ್ಮನೆ ಇರಬೇಡ. ನನ್ನ ಕಡೆ ಪ್ರಶ್ನೆ ಸರ್, ಈಗ ಅವರ ನಡೆದು ಬಂದ ದಾರಿ ಬಗ್ಗೆ ಮಾತಾಡಿದ್ವಿ, ನೀವೇನು ಅಡ್ವೈಸ್ ಮಾಡಿದ್ವಿ ಅಂತ ಮಾತಾಡಿದ್ವಿ. ಮುಂದೆ ಏನು ಅಂತ, ಯಾಕಂದರೆ 2 ವರ್ಷ ಇರೋದು, ಒಂದು ಸ್ಟ್ರಾಂಗ್ ಟಫ್ ಎಲೆಕ್ಷನ್ ಬರ್ತಾ ಇದೆ 2028ರಲ್ಲಿ. ಮುಂದೆ ಏನು ಅವ್ರಿಗೆ? ಈಗ ಅವನು ಮುಖ್ಯಮಂತ್ರಿ ಆಗಿರೋದು ಮುಖ್ಯ ಅಲ್ಲ, ಸವಾಲುಗಳ ಸುರಿಮಳೆ ಇದೆ ಅವನಿಗೆ. ಒಂದು, ಬೆಂಗಳೂರಿನಲ್ಲಿ ಈ ಟ್ರಾಫಿಕ್ ಸಮಸ್ಯೆಯಿಂದ ಈ IT ಬಂದ್ಬಿಟ್ಟು ರೋಡ್ಗಳು ಯಾವುದು ಸರಿ ಇಲ್ಲ, ಅದೇ ದೊಡ್ಡ ಸಮಸ್ಯೆ. ಯಾರು ಹೋಗ್ಬೇಕಾದ್ರೆ 2 ಗಂಟೆ 3 ಗಂಟೆ ಕಾಲ ಆಗುತ್ತೆ. ಮನೆಗೆ ಹೋಗಿ ಸುಸ್ತಾಗೋಗ್ಬಿಟ್ಟಿರ್ತಾರೆ, ಮನೆಗೆ ಹೋಗಿ ಕಾರ್ಲು ಹೋಗೋದಕ್ಕೆ. ಆಮೇಲೆ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಎರಡನ್ನೂ ಆದ್ಯತೆಯಿಂದ ಮೇಲೆ ಮೊದಲು ಪರಿಹಾರ ಮಾಡಬೇಕು. ಅದನ್ನು ನಾನು ಅವನು ಸರ್ಕಾರ ಯಾರು ಮಾಡ್ಕೊಳ್ಳಿ, ನಮಗದು ಬೇಕಿಲ್ಲ. ನಾವು ಹೇಳ್ತಕ್ಕಂಥದ್ದು, ನಾನು ಹೇಳಿದ್ದೀನಿ ಅವನಿಗೆ, ನೀವು ಯಾಕೆ ಜನಗಳ ಸೋಮಾರಿತನ ಮಾಡ್ತಾಯಿದ್ದೀರಾ? ಎಲ್ಲ ನೀವು ಗ್ಯಾರಂಟಿ ಕೊಟ್ಟು ಫ್ರೀ ಕೊಟ್ಟರೆ ಟ್ಯಾಕ್ಸ್ ಪೇಯರ್ ದುಡ್ಡೆಲ್ಲ ಅಲ್ಲಿಗೆ ಹೋಯ್ತು. ಅಲ್ಲಿಗೆ ಕೆಲಸ ಮಾಡಿ ಕೊಡಿ, ದುಡಿದು ತಿನ್ನಬೇಕು ಅಂತ ಹೇಳಿದೆ ಶಾಸ್ತ್ರ. ಮತ್ತು ಸ್ಕೀಮನ್ನು ನಿಲ್ಲಿಸಿ ಎಲ್ಲ ಪ್ರಜೆಗಳನ್ನು ನೀವು ಈಗ ಸಾಲಗಾರರು ಮಾಡಿಟ್ಟಿದ್ದೀರ. ನಮ್ಮ ತಲೆ ಮೇಲೆ ಸಾಲ ಇದೆ, ನಾವು ತೀರಿಸೋದು ಯಾವಾಗ? ಮತ್ತು ಸ್ಕೀಮ್ ಸ್ಟಾಪ್ ಮಾಡಿ ಅವ್ರಿಗೆಲ್ಲ ಉದ್ಯೋಗ ಸೃಷ್ಟಿ ಮಾಡಿ, ಉದ್ಯೋಗ ಎಲ್ಲೂ ಸೃಷ್ಟಿಯಾಗಿಲ್ಲ, ಉದ್ಯೋಗ ಸೃಷ್ಟಿ ಮಾಡಿ. ಹೌದು,
ಬರೀ ಬೆಂಗಳೂರಲ್ಲೇ ಕ್ರೌಡ್ ಮಾಡಿದ್ರಲ್ಲ, ಮಂಗಳೂರಲ್ಲಿ ಏನು ಕೊಟ್ಟಿದ್ದೀರಾ? ಮಂಗಳೂರಲ್ಲಿ ಏನೂ ಇಲ್ಲ. ಯಾಕೆ ನೋಡಿ, ಮಂಗಳೂರಿನಲ್ಲಿ ಹೇಗೆ ಅಂತಂದರೆ ಬೆಳಗ್ಗೆ ಅವರು ಒಂದು ಬ್ರೇಕ್ಫಾಸ್ಟ್, ದೇವ್ರ ಪೂಜೆ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಮಾಡ್ತಾರೆ, ತೋಟಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ ವಾಪಸ್ಸು. ಸಾಯಂಕಾಲ ಕೆಲಸವಿಲ್ಲ, ಎಲ್ಲರೂ RSS ಕೊಟ್ಟು ಹೋಗ್ತಾರೆ. ಇವ್ರು ಯಾರು ಸ್ಕೀಮ್ ಇಟ್ಟರೆ ತಾನೇ, ಒಂದು ಉದ್ಯೋಗ ಇಟ್ಟರೆ ಅವರೆಲ್ಲರೂ ಅಂತ ಇರ್ತಾರೆ. ಆಗ ದಕ್ಷಿಣ ಕನ್ನಡದವರೆಲ್ಲ RSS ಒಂದು ಬ್ರ್ಯಾಂಡ್ ಮಾಡೋ ತಪ್ಪು. ನೀವೇನು ಕೊಟ್ಟಿದ್ದೀರ ಅವರಿಗೆ? ಆಗ ಇಷ್ಟು ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಅಲ್ಲಿ, ದಕ್ಷಿಣದ ಕನ್ನಡದಲ್ಲಿ ಯಾಕೆ ನೀವು ಇಂಡಸ್ಟ್ರೀಸ್ ಬರಲಿಲ್ಲ ಅಲ್ಲಿ? ಈಗಲೂ ಮಾಡಿ ತಪ್ಪಿಲ್ಲ, ಅದು ಮೊದಲು ಅದನ್ನು ಮಾಡಿ, ಅದನ್ನು ಮಾಡಿದಾಗಲೇ ಇದೆಲ್ಲ ಉಂಟಾಗೋದು. ಇದೆಲ್ಲ ತುಂಬ ಟಫ್ ಆಗಿದೆ. ಅದರಲ್ಲಿ ಬೇರಾಗಿ ನಿನಗೆ ಬ್ರೇಕ್ ಹಾಕೋರು ತುಂಬ ಜನ ಇದ್ದಾರೆ. ಒಬ್ಬ ಒಂದು ದೊಡ್ಡ ಸ್ಥಾನಕ್ಕೆ ಬಂದರೆ ವೈರಿಗಳೇ ಜಾಸ್ತಿ ಆಗ್ತಾರೆ ಸ್ನೇಹಿತರಿಗಿಂತ. ವೈರಿಗಳ ಕಾಟ ತಿಳ್ಕೊಂಡು ಸಿದ್ದರಾಮಯ್ಯನವರು ಏನು ಮಾಡದೇ ಇರ್ಬೋದು. ಸಿದ್ದರಾಮಯ್ಯವ್ರ ಟೀಮು ಏನೇನು ಸವಾಲು ನಡೀತಾರೆ ನಿಂಗೆ ಗೊತ್ತಿಲ್ಲ ನನಗೆ. ನೀ ಅದಕ್ಕೆಲ್ಲ ಮಾಡೋಕ್ಕೆ ತಯಾರಿರಬೇಕು. ನಿನ್ನ ಗುರಿ ಇವಾಗ ಬೆಂಗಳೂರೊಂದನ್ನ ಸರಿ ಮಾಡಿ ಜನತೆ ವಿಶ್ವಾಸ ಸಂಪಾದನೆ ಮಾಡ್ತಕ್ಕಂಥದ್ದು. ಯಾರೇ ಆಗಿರಲಿ, ಒಬ್ಬ ಮುಖ್ಯಮಂತ್ರಿ ಆದರೆ ಅವನಿಗೆ ಧರ್ಮದ ಗುರಿ ಇರಬೇಕು. ಧರ್ಮದ ಗುರಿ ಅಂತಂದರೆ ರಾಢ ಸನ್ಯಾಸನೇ ತಗೋಬೇಕು. ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಏನೂ ಇಲ್ಲ. ಆ ರೀತಿ ಮಾಡಿ ನೀನು ಈ ನಮ್ಮ ಕನ್ನಡ ನಾಡಿನಲ್ಲಿ ಶಾಂತಿ ನೆಲೆಸಿ ಸಮೃದ್ಧಿಯಾದ ಮಳೆ ಗಿಳೆ ಬೆಳೆ ಎಲ್ಲ ಆಗಿ ಅಷ್ಟನ್ನು ಇನ್ನೇನೇನು ಸರ್ಕಾರದಿಂದ ಆಗುತ್ತೆ, ಎಲ್ರಿಗೂ ಒಂದು ಸೂರು ಕೊಡಿ, ಎಲ್ರಿಗೂ ಮನೆ ಕೊಡಿ. ಮನೆ ಜನ ಎಷ್ಟೇ ಇದ್ದಾರೆ, ಅದಕ್ಕೆಲ್ಲ ಪ್ರಯತ್ನ ಮಾಡಿ ಆ ಕೆಲಸವನ್ನು ಮಾಡಿಕೊಂಡು ಎಲೆಕ್ಷನ್ ತಯಾರಿ ಮಾಡೋದು ಭಾಳ ಮುಖ್ಯ ಆಗಿದೆ. ಏನು ಭವಿಷ್ಯ ನುಡಿದಿದ್ದೀರಾ ನೀವು? ನಾನು ನಿಮ್ಗೆ ಹೇಳಿದ್ನಲ್ಲ ದೀರ್ಘಕಾಲ ಇರ್ತಾನೆ ಅಂತ. ಅತ್ಯಂತ ದೀರ್ಘಕಾಲ ಮುಖ್ಯಮಂತ್ರಿ ಅವನಾಗ್ತಾವ ಅವನೀಗ, ಓಕೆ, ಅನುಮಾನನೇ ಬೇಡ ಅದರಲ್ಲೇನು. ನಾನು ಇವತ್ತು ಹೇಳಿದ್ದೇನೆ ನಿಮ್ಮ ಟಿವಿಗೆ, ಅವತ್ತು ನೀವು ಬಂದು ಕೇಳೋರು ಅಂತ. ಆದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಹಿಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಅಡ್ಮಿನಿಸ್ಟ್ರೇಷನ್ ಅದು ಹೆಂಗಿರಬೇಕು ಅಂತಂದರೆ, ಯಾವ IAS IPS ಆಫೀಸರ್ನ ಏನಕ್ಕೂ ಉಪಯೋಗಿಸ್ಬಾರ್ದು, ಯಾವುದಕ್ಕೂ ಕರಿಬಾರ್ದು. ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ಬೇಕು ಅಷ್ಟೇ. ಅವ್ರ ಕೆಲಸ ಕೊಟ್ಟು ಅವ್ರನ್ನ ಸ್ವತಂತ್ರ ಬಿಟ್ಟರೆ ಒಳ್ಳೆ ನಮ್ಮ ಕಂಟ್ರಿಲೂ ಒಳ್ಳೆ IAS IPS ಇದ್ದಾರೆ. ಏನು ನಾನು ಹೇಳೋದಿಷ್ಟೇ, ಆಡಳಿತ ಯಂತ್ರಕ್ಕೆ ನ್ಯಾಯಾಂಗಕ್ಕೆ ಯಾರೂ ಕೈ ಹಾಕಬಾರ್ದು. ಅದು ಒಳ್ಳೆಯದಲ್ಲ. ಅದು ಕೈ ಹಾಕದೇ ಇದ್ದರೆ ಆರ್ಥಿಕ ಪರಿಸ್ಥಿತಿ. ನೀನು ಫೈನಾನ್ಸ್ ಎಕ್ಸ್ಪರ್ಟ್ ಅಲ್ಲ, ಹೀಸ್ ಅ ಬಿಗ್ ಗುಡ್ ಫೈನಾನ್ಸ್ ಪೀಪಲ್. ಆರ್ಥಿಕ ಯಂತ್ರ ಮತ್ತು ನ್ಯಾಯಾಂಗ ಮತ್ತು ಇದು ಅಭಿವೃದ್ಧಿ ಯೋಜನೆಯಲ್ಲಿ ಕೈ ಹಾಕ್ದಲೇ ಸ್ವತಂತ್ರವಾಗಿ ಬಿಟ್ಟರೆ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಇದನ್ನು ಮಾಡಪ್ಪ ಅಂತ ಹೇಳಿದ್ವಿ. ಮೇಲಾಗಿ ಈಗ ಮೋದಿಯವರು ಹೇಳಿದ್ರು, ಏನೋ ವುಮನ್ ಬಿಲ್ ತಂದರು, ನೀನು ಮೊದಲು ಕೊಟ್ಟು ತೋರಿಸು ಅಂತ ಹೇಳಿದ್ದೀನಿ. ಸೊ ಅಡ್ವೈಸ್ ಕೂಡ ಮಾಡಿದ್ದೀರಾ? ಆಗಲೇ ಹೇಳಿದ್ದೀನಿ. 33% ಅಂತ ಹೇಳ್ತಾರೆ. ಅಲ್ಲಿಗೆ 220ಕ್ಕೆ ಎಷ್ಟಾಯ್ತು ಸರ್? 33% ಅಂದರೆ 60 ಚಿಲ್ಲರೆ ಆಯಿತು. ಬೇಡ, ಅರ್ಧದಲ್ಲಿ ಅರ್ಧ ಕೊಡಪ್ಪ, 15 ಕೊಡು. ನೀ ಶುರು ಮಾಡು. ಮೋದಿಯವ್ರಿಗೆ ಬುದ್ಧಿ ಹೇಳಬೇಡಿ, ನೀ ಮಾಡಿ ಶುರು ಮಾಡಿ ತೋರಿಸಿ. ನೀವು ವುಮನ್ ಬಿಲ್ ತಂದಿದ್ರಲ್ಲ, ನೀ ಮಾಡಿ ಬಂದು ತೋರಿಸು. ಒಂದು 20 ಹೆಣ್ಮಕ್ಳು ವಿದ್ಯಾವಂತರು ಕರೆದು ಒಳ್ಳೆ ಕೊಡು. ಏನೋ ಒಳ್ಳೆಯವ್ರಿಗೆ ಒಳ್ಳೆಯನ್ನ ಗೆಲ್ಲಿಸಿ ತೊಗೊಂಡು ಬಾ ನೀನೇನೆ. ಆಮೇಲೆ ದಯವಿಟ್ಟು ಚುನಾವಣೆಯಲ್ಲಿ ಏನೋ ದುಡ್ಡನ್ನು ಹರಿಯಲು ಹೋಗ್ತಾ ಇದೆ, ಅದಕ್ಕೆ ಅದು ಕಡಿವಾಣ ಹಾಕಬೇಕಪ್ಪ ಅಂತ ಕೂಡ ಹೇಳಿದ್ದೀನಿ ನಾನು. ಸೊ ಭವಿಷ್ಯದ ಜೊತೆ ಅಡ್ವೈಸ್ ಕೂಡ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಅದು ರಾಜ್ಗುರು ದ್ವಾರಕನಾಥ್ ಗುರೂಜಿ ಅವರು ಭವಿಷ್ಯ ನೋಡಿದಿಲ್ಲ, ಅದ್ರ ಜೊತೆಗೆ ಒಂದಿಷ್ಟು ಕಿವಿ ಮಾತು ಕೂಡ ಹೇಳಿದ್ದಾರೆ DK ಶಿವಕುಮಾರ್ ಅವರಿಗೆ. ಕ್ಯಾಮ್ರಾ ಪರ್ಸನ್ ರಿಯಾಸ್ ಜೊತೆ ಹರೀಶ್ ಉಪಾಧ್ಯಾಯ, ನ್ಯೂಸ್ 18 ಕನ್ನಡ.